But you are ordained to do your karma. ಇದು ಕಡಿಮೆ ಅನ್ನೋದು ಇಲ್ವೇ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಹೊಳ ಅದರಲ್ಲಿ. ನಿನ್ನ ಶವಭಾರವನ್ನು ನೀನೇ ಹೊತ್ತು ನಡಿ. Universal consciousness, and he is only a minuscule part of it. ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಯೇಸು. The idea is fantastic. ನಿನ್ನ ಕರ್ಮ ನೀನೇ ಮಾಡು. ನೀವು ಅವತ್ತು ಇಂಟರ್ವ್ಯೂ ಮಾಡ್ತೀರೋ ನಿಮ್ಮ ಕರ್ಮ ಒಳ್ಳೇದು ಕೆಟ್ಟದ್ದು ಅದು ಬೇರೆ, ಚೆನ್ನಾಗಿ ಮಾಡ್ತೀರಾ ಕೆಟ್ಟದಾಗಿ ಮಾಡ್ತೀರಾ ಅದು ಬೇರೆ. ಬಟ್ ಯು ಆರ್ ಆರ್ಡೈನ್ಡ್ ಟು ಡೂ ಯುವರ್ ಕರ್ಮ. ಯಾವುದೋ ರೀಸನ್ನಿಂದ ನಿಮ್ಗೆ ಇಷ್ಟ ಆಯಿತು, ಫೋಟೋ ಜರ್ನಲ್ ಇಷ್ಟ ಆಯಿತು, ಇದು ಬೇಡ ಅದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಸ್ಥಿತಿಗೆ ಬಂದಿರೋದು ಅದು ನಿಮ್ಮ ಕರ್ಮ. ಕರ್ಮ ಅಂದರೆ ಕೆಟ್ಟದ್ದು ಅಂತಲ್ಲ, ನೀವು ಮಾಡಬೇಕಾದ್ದು ಡ್ಯೂಟಿ. ದಟ್ ಈಸ್ ವಾಟ್ ಯೇಸು ಕ್ರಿಸ್ತ ಶಿಲುಬೆಯನ್ನು ತಗೊಂಡು ಹೋದನಂತಲ್ಲ, ಅದು ಅವನ ಕರ್ಮ. ಸಾಯಬೇಕಾಗಿತ್ತು, ಆ ಸಾಯೋದಕ್ಕೆ ಒಂದು ಇಂಪ್ಲಿಮೆಂಟು ಶಿಲುಬೆ, ಅದು ಅವನೇ ಹೊರಡ್ತಾನೆ. ದಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಅಫೆಕ್ಟೆಡ್ ಮೀ ಡೀಪ್ಲಿ. ನಿಮಗೂ ಜ್ಞಾಪಕ ಇರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು, ಬಟ್ ಎಲ್ಲವನ್ನು ಓದ್ತಾ ನಾನ್ ನೋಡಿದಾಗ ಯಾರ್ಯಾರೋ ಯಾವ್ದಾವ್ದೋ ಫೇವ್ರೇಟ್ ಹೇಳ್ತಾರೆ. ಯಾಕೆಂದ್ರೆ ಒಂದಲ್ಲ, ಎಲ್ಲವೂ ಕೂಡ ಇಷ್ಟನೇ. ಅದರಲ್ಲಿ ಯಾವುದು ಇಷ್ಟ ಇಲ್ಲ, ಇದು ಕಡಿಮೆ ಅನ್ನೋದು ಇಲ್ವೇ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಹೊಳ ಅದರಲ್ಲಿ. ಸೊ ನಾನು ಹೇಳಿದ್ರೆ ಇನ್ನೂ ಒಂದಷ್ಟು ಹೇಳ್ಬೋದು. ಬಟ್ ಅದರಲ್ಲಿ ನಿನ್ನ ಶವಭಾವವನ್ನು ನೀನೇ ಹೊತ್ತು ನಡೆ. ಬ್ಯೂಟಿಫುಲ್ ಪೊಯೆಟಿಕ್ ಮೀನಿಂಗ್ ಅದು. ನಿನ್ನ ಶವ ಆದಮೇಲೆ ನೀನು ಹೇಗೆ ಹೊರ್ತೀಯ ಭಾರ, ಬಟ್ ದಟ್ ಇಸ್ ದಿ ಪೊಯೆಟಿಕ್ ಎಲಿಮೆಂಟ್ ದೇರ್. ನಿನ್ನ ಶವಭಾರವನ್ನು ನೀನೇ ಹೊತ್ತು ನಡಿ. ಮೃತ್ಯು ನಿನಗಲ್ಪತೆಯೋ. ಫೈನಲ್ ಡೆತ್ ಈಸ್ ಎ ಇನ್ಸಿಪಿಡ್ ಮ್ಯಾಟರ್. ಎಲ್ಲರೂ ಹೋಗಬೇಕಾದದ್ದೇ. ನಾನು ಬೇಗ ಇನ್ನೊಬ್ಬರ ಆಮೇಲೆ. ಇಟ್ಟು ನನಗೆ ಮನಸ್ಸಿಗೆ ತಟ್ಟಿರೋ ಪೊಯಮ್ಸು ಇದೆ. 945 -2 ಇದೆ. Above all that, these two are the very best. ಅದೇ ನಾನು ಅಂದ್ರೆ ಬೇರೆಯವರು ತುಂಬಾ ಫೇವ್ರೇಟ್ ಅಂತ ಒಂದಷ್ಟು ನಾನು ನೋಡಿದ್ದೀನಿ. ಬಟ್ ಅದು ನಿಮ್ದಲ್ಲ, ನಿಮ್ ಫೇವ್ರೇಟ್ ಬೇರೆನೇ ಅಲ್ವಾ? ಒಬ್ಬೊಬ್ರಿಗೆ ಒಂದು ಹೊಸ ಹೊಸ ದಿಕ್ಕನ್ನ ತೋರಿಸಿದೆ ಕಗ್ಗ. ನಮ್ಮ ಬದುಕಿಗೆ ಏನ್ ಬೇಕು ಅದೆಲ್ಲವೂ ಇದೆ. 1000 ಲಕ್ಷ ಜನ ಹೋದ್ರೆ ಅವ್ರಿಗೆ ಅವ್ರವ್ರದೇ ಆದಂತ ಒಂದು ದಿಕ್ಕಿದೆ, ಒಂದು ದಿಸೆ ಇದೆ ಅದರಲ್ಲಿ. ಇದು ಈ ತರದ ಕಗ್ಗಗಳನ್ನ ಅವರು ಅಂದ್ರೆ ಎಲ್ಲಿ ಅದನ್ನ ಅವರು ಸೃಜಿಸ್ತಾ ಇದ್ರು ಅನ್ನೋದು, ಅವ್ರಿಗೆ ಎಲ್ಲಿ ಈ ತರದ್ದೊಂದು ಅವನಿಗೆ ಗೊತ್ತು. ನಿಜವಾಗ್ಲೂ ಅದು ಎಲ್ಲಿ ಅವರು ಚಿಕ್ಕನ್ನಲ್ಲಿ ನಾರ್ಮಲ್ ಆಗಿದ್ದವರು. ನಮ್ಮ ಅಜ್ಜಿ, ಅವರ ಹೆಂಡತಿ 1924 25 ಮನೆಯಲ್ಲೇ ತೀರ್ಕೊಂಡ್ಬಿಟ್ರು. ಅದಾದ್ಮೇಲೆ ಇಂಗ್ಲೀಷ್ನಲ್ಲಿ ಹಿಯೇಟಸ್ ಅಂತಾರೆ, ಬ್ಲ್ಯಾಂಕ್. ನಮ್ಮ ತಾಯಿ ಹುಟ್ಟಿದ್ದು 1918. ಅವಳ ಅಣ್ಣ, ನಮ್ಮ ಸೋದರ ಮಾವ 1916, ನಮ್ಮ ಚಿಕ್ಕಮ್ಮ 1920 or 21. ಸೊ ಇದು 24ನಲ್ಲಿ ನಮ್ಮ ಅಜ್ಜಿ ಹೋಗ್ಬಿಟ್ರು, 25. ಅದಾದ ಒಂದು 20 ವರ್ಷ ಬ್ಲ್ಯಾಂಕು. ಎಲ್ಲಿ ಇತ್ತು, ಏನೋ ಸ್ಮಾಲ್ ಅರ್ನಿಂಗ್ ಇತ್ತು, ಸ್ವಲ್ಪ ಕಷ್ಟ ಇತ್ತು, ಕಾರ್ಪಣ್ಯ ಇತ್ತು, ಊಟಕ್ಕೂ ಕಷ್ಟ ಆಗೋದಿತ್ತು. ಹೀಗಾಗೂ ಹೇಗೋ ಬದುಕೊಂಡ್ಬಂದರು. ನಮ್ಮ ತಾಯಿ, ಸೋದರ ಮಾವ, ಚಿಕ್ಕಮ್ಮ ಬದುಕೊಂಬಂದು. ಸುತ್ತೂರ್ಲು ಜನ ಇದ್ದರು ಬೇಕಾದಷ್ಟು. ಸೊ ಆ ಪೀರಿಯಡ್ನಲ್ಲಿ ಓದಿರಬೇಕು. ನಮಗೆ ಅದು ಹೇಗೆ ಓದಿದ್ರು, ಏನು ಓದಿದ್ರು ಅವರು ಹೇಳ್ತಾ ಇರಲಿಲ್ಲ, ನಾವು ಕೇಳಿದ್ರು ಹೇಳ್ತಾ ಇರಲಿಲ್ಲ, ನಮಗೆ ಗೊತ್ತೂ ಇಲ್ಲ. ಬಹುಶಃ ಅದು ಅಸಂಗತ. ಆದರೂ ಕೂಡ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದವರು ಒಂದಷ್ಟು ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಮೋಸ್ಟ್ ಇಂಪಾರ್ಟೆಂಟ್, ಅವರೇ ಹೇಳ್ಕೊಂಡಿರೋದು. ಮುಳುಬಾಗ್ಲಲ್ಲೊಬ್ಬರಿದ್ದರು, ವಿರೂಪಾಕ್ಷ ಶಾಸ್ತ್ರಿಗಳು ಅಂತ. ಅವ್ರು ನೋಡಿದರೆ ಎಲ್ಲೋ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಚಿಕ್ಕ ಸಣ್ಣ ಪುಟ್ಟು. ಡೀಪ್ ಇನ್ಸೈಡ್ ಹಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ಸ್. ಇವರು ಅವ್ರ ಕೆಳಗೆ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಎರಡನೇದು DVG ಅವರ ತಾಯಿ, ನಮ್ಮ ಮುತ್ತಜ್ಜಿ, ಅವ್ರಿಗೆ ಒಬ್ಬರು ತಮ್ಮ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ DVG ಅವರ ಸೋದರ ಮಾವ. ಅವರು ಇದೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು.
ಓದಿದ್ದು 3rd ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಆಗಿನ ಕಾಲದಲ್ಲಿ. ಅವರು ಇವರಿಗೆ ಕಗ್ಗದ ಫಿಲಾಸಫಿ ಎಲ್ಲ ಹೇಳ್ಕೊಟ್ರು. ನಮ್ಮ ಸೋದರ ಮಾವನಿಂದ ನಂಗೆ ಬಂದಿರೋದು ಅಂತಲೂ ಹೇಳಿದ್ದಾರೆ. ಕಗ್ಗದಲ್ಲಿ ಒಂದು ಪದ್ಯ ಇದೆ ಫಸ್ಟಲ್ಲಿ, ಸೋಮಿ ಅಂತ ಪದ್ಯದ ಹೆಸರು. ಆ ಪದ್ಯದಲ್ಲಿ ಬರ್ಕೊಂಡಿದ್ದಾರೆ ನಮ್ಮ ಸೋದರ ಮಾವ. ಈಗ ಅವ್ರ ಸೋದರ ಮಾವದಿಂದ ಬಂತೋ ಅಥವಾ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಬಂತೋ ಗೊತ್ತಿಲ್ಲ, ಯಾರಿಂದ ಬಂತೋ. ಎಲ್ಲರಿಗೂ ನಾವು ಒಂದು ಇಲ್ಲಿಂದನೇ ಕೈ ಮುಗಿಬೇಕು. ಅವ್ರು ಕೊಟ್ಟಿದ್ದು ಅದು ಪದಗಳಲ್ಲಿ ಹೇಳೋಕ್ ಆಗದೆ ಇದ್ದಿದ್ದಂತ ಅದ್ಭುತವಾದ ಆ ಒಂದೇನು ಸಂಪತ್ತು, ಟ್ರೆಷರ್. ಇದನ್ನ ಎಲ್ಲೆಲ್ಲೋ ಒಂದೊಂದು ಬದುಕಿನ ಹಂತಗಳಲ್ಲಿ ಯಾರೋ ಕಷ್ಟದಲ್ಲಿದ್ದಾಗ ಇಲ್ಲ ಧೈರ್ಯ ಕಳ್ಕೊಂಡಾಗ ಒಂದ್ಸಾರಿ ಓದಿದ್ರೆ ಅವ್ರನ್ನ ಎದ್ ನಿಲ್ಸ್ಬಿಡುತ್ತೆ, ಹೌದು, ಧೈರ್ಯ ತಂದ್ಕೊಟ್ಬಿಡುತ್ತೆ. ಅಂಥದ್ದು ಎಷ್ಟೋ ಜನ ಅನುಭವಕ್ಕೆ ತಗೊಂಡಿದ್ದಾರೆ, ಅದನ್ನು ಓದಿ ಜೀವನದಲ್ಲಿ ಧೈರ್ಯ ತಂದ್ಕೊಂಡಿದ್ದಾರೆ. ಈ ತರದ ಅನುಭವಗಳು ತಮಗೆ ಯಾರಾದ್ರೂ ಹೇಳಿದ್ದು? ಸ್ಪೆಸಿಫಿಕ್ ಆಗಿ ಈ ಸ್ಟ್ಯಾನ್ಸಾ ಇಂದ ಈ ಪದ್ಯದಿಂದ ಬಂದಿದೆ ಅಂತಲ್ಲ, ಅವ್ರ ಲೈಫಲ್ಲಿ ಇಟ್ಕೊಂಡಿದ್ದ ಸ್ಪಿರಿಟ್ಸ್, ಅವರ ಏನು ಹೇಳೋಕ್ಕಾಗತ್ತೆ, ಅವ್ರ ಮನೋಧರ್ಮ ಆಗಿತ್ತು. ಅವರೇನು ಏಳು ಕೀಳುಗಳು ನೋಡದೇ ಇರೋರಲ್ಲ. ನನಗೆ ಗೊತ್ತಿಲ್ಲ, ನಾನು ಹುಟ್ಟೋಕ್ಕೆ ಮುಂಚೆ ಹೊಟ್ಟೆಗಿಲ್ಲದೆ ಇರೋ ಸ್ಥಿತಿ ಇತ್ತು. ಎಕ್ಸ್ಟ್ರೀಮ್ಲಿ ಪಾವರ್ಟಿ. ಯಾರು ಕೊಡ್ತಿದ್ದ ಆಗಿನ ಕೆಲಸ? ಡಿ.ವಿ. ಜೋರ್ SLC ಫೇಲು. ಅದರಿಂದ ಕಷ್ಟ ಸಿಗೋದು ಕೆಲಸಗಳೂ ಇಲ್ಲ, ಕಾರ್ಪಣ್ಯ, ಲ್ಯಾಂಡ್ಸು ಏನೋ 1 ಎಕರೆ 1.5 ಎಕರೆ ದೇವನಹಳ್ಳಿ ಹತ್ರ. ಈವನ್ ದಟ್ ವಾಸ್ ನಾಟ್ ಮನಿ ಮೇಕಿಂಗ್. ಆ ಕಷ್ಟದಲ್ಲೂ ಇವರು ಓದೋದು ಬಿಟ್ಟು ಏನೋ ಆಹಾರ ಗೀಕಾರ ಮಕ್ಕಳಿಗೆ 1-2 ಬಟ್ಟೆ ಅಲ್ಲಿಗೆ ಮುಗಿಸೋರು. ದೇರ್ ವಾಸ್ ನೋ ಎಕನಾಮಿಕ್ ಸ್ಟೆಬಿಲಿಟಿ. ಅಂಥ ಸ್ಥಿತಿನಲ್ಲಿ ಇವರು ಓದೋದು, ಬರೆಯೋದು, ಪಾಂಡಿತ್ಯ, ಒಳ್ಳೆತನ ಇದನ್ನು ಬಿಡಲಿಲ್ಲ. ಇದು ಅವರ ಪದ್ಯಗಳಲ್ಲೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ದಟ್ he is a part of a universal consciousness and he is only a minuscule part of it. ನಾನು ಯಾವುದೋ ದೊಡ್ಡದರ ಅಂಶ, ನನ್ನ ಅಂಶ ದೊಡ್ಡದಲ್ಲ, ದೊಡ್ಡದಿಂದ ಒಂದು ಅಂಶ ಬಂದಿದ್ದೀನಿ. ಅದು ಅವರದು ಮನೋಧರ್ಮ, ಯಾವಾಗಲೂ ಒಂದು ದೀನತೆ. ಬೇರೆಯವ್ರು ಮಾಡಿದ್ದ ಆರ್ಗ್ಯುಮೆಂಟ್ ಎಲ್ಲ ಒಪ್ಕೋಬೇಕು ಅಂತೇನಲ್ಲ, ನಿಮಗೆ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಇರಬೇಕು, ಆದರೆ ಇನ್ನೊಬ್ಬರಿಗೂ ಗೊತ್ತಿರ್ಬೋದು ಅನ್ನೋ ಒಂದು ದೀನತೆ. ಕಗ್ಗದಲ್ಲಿ ಇದು ಒಂಥರ ಅಂಡರ್ ಕರೆಂಟ್ ಅಂತಾರಲ್ಲ. ಫಸ್ಟ್ 8-9 ಪದ್ಯಗಳಲ್ಲಿ ನೋಡಿದರೆ ವಿಶ್ವ ದೊಡ್ಡದು, ನಾನು ಚಿಕ್ಕವನು, ದೇವರು ದೊಡ್ಡವನು, ನಾನು ಚಿಕ್ಕವನು, ಅದೇ ಧಾಟಿನಲ್ಲಿದೆ. 940 ಪದ್ಯದಲ್ಲೂ ಈ ಪ್ರಪಂಚ ಯಾರ್ದೋ ಏನೋ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಕೈಗೊಂಬೆನೇ ಹೊರತು ನಮಗೆ ಅವನ ಕೈಗೊಂಬೆ ಅಲ್ಲ. ಇದು ಅವ್ರ ಮನೋಧರ್ಮ ಹಾಗಿತ್ತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.